ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧ್ಯ ದೀಪ ಶೆಟ್ಟಿ ಚಾನಲ್. ನಾನು ಹಿಂದಿನ ವಿಡಿಯೋದಾಗೆ ಅಣ್ಣ ಅತ್ತಿಗೆ ನಮ್ಮನೆಗೆ ಬಂದಿರಂದಳಿ ಹೇಳಿನಲ್ಲ, ಇದು ಮರುದಿನದ ವಿಡಿಯೋ. ಅಣ್ಣ ಊರಿಗೆ ಬರ್ದೆ 2 ವರ್ಷ ಆಯ್ತಲ್ಲ. ಅಮ್ಮಂಗೆ ಕೈ ನೋವು ಅಂದಳಿಗೆ ನಾನೇ ಹುಲ್ಸವ್ರು ಕೊಡ್ತೆ ಅಂದಳಿಗೆ ಹೇಳಿ ಹುಲ್ಸವ್ರ್ತಾ ಇದ್ದ ಅಣ್ಣ. ನಾನು ವಿಡಿಯೋ ಮಾಡ್ತಿರೋದ್ರ ಬಗ್ಗೆ ಅಣ್ಣ ಎಂತ ಹೇಳ್ತಾ ಕಾಣಿ. ಅಮ್ಮ ಅಲ್ಲಿ ಗೆದ್ದಿಗೆ ನಟ್ಟಿ ಹಾಕ್ತಾ ಇದ್ರೆ, ಯಾರ ಮನೆಗೆಲ್ಲ ಬೇಸಾಯ ಮಾಡ್ತ್ರಿ ಅವರಿಗೆಲ್ಲ ಈ ಕೆಲಸ ಗೊತ್ತೇ ಇರತ್ತೆ. ನಾನು ಹಾಗೆ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡುವಂದಳಿಕೆ ಗೆದ್ದಿ ಅಂಚೆಗಿದ್ದು ಹುಲ್ಲನ್ನೆಲ್ಲ ಕಿತ್ಕೊಡ್ತಾ ಇದ್ದೆ. ನಮ್ಮ ರಾಧೆಗಂತೂ ಭಾರಿ ಖುಷಿ, ಊರಿಗೆ ಬಂದಿಡಿ ಹಿತ್ತಲೆಲ್ಲ ತಿರುಗ್ತಿದ್ದಾಳೆ ಕಣಿ. ಅವಳಿಗೆ ಪಂಜರದಿಂದ ಹಕ್ಕಿನ ಹೊರಗೆ ಬಿಟ್ರೆ ಎಷ್ಟು ಖುಷಿ ಆಯ್ತೋ ಅಷ್ಟು ಖುಷಿ ಆಯ್ತು ಊರಿಗೆ ಬಂದೆ. ಹಾಗೆ ನಾನು ಅಣ್ಣ ಅಲ್ಲೊಂದು ದೀವಲಸಿನಕಾಯಿ ಗಿಡ ನಟ್ಟಿದ್ದು, ಅಲ್ಲೆರಡು ದೀವಲಸಿನಕಾಯಿ ಆಯ್ತಂದು ಕೊಯ್ಕಬಪ್ಪ ಅಂತ ಹೊತ್ತಿದ್ದು. ಕೆಳಗೆ ಹೋಪ ಅಂದರೆ ಹಿತ್ಲೆಗೆ ಮಸ್ತ್ ಹುಲ್ಲೆಲ್ಲ ಬೆಳೆದಿತ್ತು, ಕಡಿಕೆ ಹುಲ್ಲಡೆ ಇರುತ್ತಂದ್ರೆ ನಾನು ಅಣ್ಣ ಬಾಗರ ಹತ್ಕೊಂಡು ಹೋಗ್ತಾ ಇದ್ದು. ಕೊಯ್ಯಕತ್ಲೆ ಎಲ್ಲಿ ಇಡೆ ಕಂಬ ಅಲ್ಲವ ತಡೆ ನೀದ ಬಿದ್ದು ಹೊರ ಕೆಳಗೆ ಬಿದ್ರು ಹೊಡೆದ ಅಲ್ಲ ಹೊಡೆದು ಹೊತ್ತೇನು ಎಲ್ಲಿದೆ ಹೋಗ್ರ ಬಿದ್ದು ಹಣ್ಣು ಬಿದ್ರು ಹೊಡೆದು ಹೊತ್ತೇನು ಹಿಡ್ಕೊಂಬ ನಿಧಾನ ಹೋಗ್ರ ಹಿಡ್ಕೊಂಕ ಗೊತ್ತಿಲ್ಲ ನಿಧಾನ ಅದೇನೇ ನಾ ಕಂಡು ಹೇಳದ್ದೆ. ಎತ್ಕ ಮತ್ತೆ ನಟ್ಟಿರಮ್ಮ ಬಸ್ಲಿಯ ಹೊಂಡದಾಗ ಬನ್ನಿ ಎಂತ ಎತ್ಕೊಂಬ ನಾನೇ ಎತ್ಕೊಬಬ್ದ. ಈ ದಿವಲಸಿನಕಾಯಿ ಗಿಡ ನಟ್ಟು 3 ವರ್ಷ ಐತೆ. ದೊಡ್ಡಣ್ಣನೇ ಈ ಗಿಡ ನಟ್ಟಿಗೆ ಹೋದ. ಸಾಕ್ಷಿ ಅದು ಹುಟ್ಟತ್ತ, ಅದು ನಾವು ತಿಂದದಷ್ಟು ಹಿಡ್ಕೊಂಡದ್ದು. ರಾಧ್ಯ ಮತ್ತೆ ರಾಧ್ಯನ್ ಮಾಮಿ ಓಲ್ ಲೈಕ ನಮ್ಮನ್ನೇ ಕಾಣ್ತಿದ್ರೆ. ರಾಧ್ಯನ್ ಬಿಟ್ರ ಆ ಕೆಸರು ಗೆದ್ದಿಗೆ ಓಡ್ ಬತ್ತಾಳ, ಆರ್ ಮಾಮಿ ಗಟ್ಟಿ ಮಾಡಿ ಹಿಡ್ಕೊಂಡಿರೋವಳನ್ನ. ಹಾಯ್ ಮಾಡ ಹಾಯ್. ನಾನೇ ನೀ ಎಲ್ಲಿ ಹೊತ್ತೆ ಬದ್ನಿಕಾಯಿ ಬೇಡ ಅಮ್ಮ ಕೊಯ್ಕೊಂಡು ಸಾರು ಮಾಡಿದ್ದು ಇವತ್ತೆ. ಹೌದು ಮಾಡುವ. ಎಂತ ಎಂತ ಎಂತದು ಅದೇ ಬೇರೆ ಆಯ್ತಾ ಮುಟ್ಟನೆ ಮುಟ್ಟಿ ಅಲ್ಲಿ ಕೆಳಗೊಂದಿತ್ತಲ್ಲ ದೊಡ್ಡದ ಬದ್ನಿಕಾಯಿ ಗುಳ್ಳ ಉದ್ದ ಎಂತ ಸಾಕು ಎಂತ ಅಂತಾರೆ ಇದಕ್ಕೆ ನಂಗೆ ಗೊತ್ತಿತ್ತು ಬದ್ನಿಕಾಯಿ ನಿಂತಲ್ಲಿ ಲಾಂಗ್ ಅಂತ ಇದೆ ಅಂತ ಒಂತ್ರಪ್ಪ ಇದಕ್ಕೆ ಇದನ್ನ ಸಾಕ ಅಮ್ಮ ಅಮ್ಮ ಬೆಂಡಿ ಗಿಡ ಓಯ್ ಬೆಂಡಿ ಗಿಡ ಇತ್ತಲಿಲ್ಲ ಮಸ್ತ್ ಬಿಟ್ಟಿದೆ ಎಲ್ಲ ಒಂದೇ ಬಿಟ್ಟು ಮಸ್ತ್ ಆಯ್ತವೆ. ನಾಗರ ಬಲ್ಲಿದೆ. ಇದು ನಮ್ಮ ಮೂಲ ನಾಗಬನ. ಇದನ್ನ ಚಿತ್ತೇರಿ ಅಂದಳಿ ಕರೋದು ನಾವೆಲ್ಲ. ಇಲ್ಲೇ ಸರ್ಪ ಸಂಸ್ಕಾರ ತುಲಾಭಾರ ಎಲ್ಲದನ್ನು ಮಾಡ್ತಾರೆ. ನಮ್ಮ ಪೈನಾಪಲ್ ತೋರ್ತೀವಿ ಅದು ನಮ್ಮನೆ ಭಾರಿ ಪರಿಮಾಣ ನೀ ಹೇಳ್ಕದಲ್ಲ ಔಂಟಿಕಾಯಿ ಗಿಡಕ್ಕೆ ನೆಡ್ಲಿಲ್ಲ ಒಂದು ಕಮೆಂಟ್ ಮಾಡಿ ಯಾರು ಬಂದು ಔಂಟಿಕಾಯಿ ಗಿಡಕ್ಕೆ ನಾಳೆ ಪಪ್ಪ
ನಾವನಿಗೆ ತೋಟ ಕಂಡಲ್ರಿ ಖುಷಿ ಆಯ್ತು. ಇಡೀ ಇಷ್ಟೇ ಎಕ್ರೆ ನಮ್ದೆ, ಈ ಎಕ್ರೆ ಎಲ್ಲ ನಮ್ದೆ. ಇನ್ನೊಂಚೂರು ರಕ್ತಪ್ಪ ನೀನು ಆಯ್ತು. ನೀನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿ ಡ್ಯಾನ್ಸ್ ಮಾಡ್ತಾರೆ. ಅದೇ ಇವತ್ತು ಅಮ್ಮ ನಮ್ಮನೆಗೆ ಅದು ಬದನೆಕಾಯಿಗೆ ಅವಡಿ ಕಾಳು ಹಾಕಿ ಸಾರು ಮಾಡಿರ, ಜೊತೆಗೆ ಮೀನು ಫ್ರೈಯು ಮಾಡಿರೈತೆ. ನಮ್ಮ ರಾಧ್ಯ ಮಲ್ಕಂಡು 4:15 ಹಂಗೆ ಎದ್ದಾಳ. ಬೆಳಿಗ್ಗೆ ಮಾಡೋದು ಇಡ್ಲಿ ಇದ್ದಿತ್ತೈತೆ, ಅದನ್ನೇ ಸಾರು ಹಾಯ್ಕೊಂಡು ತಿನ್ನಿಸ್ತಿದ್ದೆ ಅವಳಿಗೆ. ಹಾಗೆ ಅಮ್ಮ ಹಿಡಿ ಸುಡಿ ಮಾಡುವ ಅಂದಳಿಕೆ ಮೊದಲು ಹೋಯ್ತಿದ್ದೀರ. ನೀವೇ ಕಂಡಿರಿ ಅಲ್ಲ, ರಾಧ್ಯ ಅಜ್ಜಿನ ಬಿಟ್ಟು 1 ನಿಮಿಷ ಆಚೀಚೆ ಹೋತಿಲ್ಲ ಅಂದ. ಅಲ್ಲೇ ಅಮ್ಮ ರಾಧ್ಯನಿಗಂದಳಿಗೆ ಒಂದು ಮಡ್ಲು ಚೊಂಗಿಗೆ ವಾಚ್ ಮಾಡ್ತಿದ್ರು ಕಾಣಿ. ಊರಿಗೆ ಬಂದದಕ್ಕೆ ರಾಧ್ಯನಿಗೆ ಮಡ್ಲು ಚೊಂಗಿಗೆ ಒಂದು ವಾಚ್ ಹಾಯ್ಕೊಂಡ್ ಭಾಗ್ಯ ಸಿಕ್ತು. ವಾಚ್ ಸೂಪರ್. ಎಂತದ್ರ ಅದೇ ವಾಚ ಅಜ್ಜಿ ಮಾಡದ? ಸೂಪರಾ? ಅಜ್ಜಿ ಓಕೆ ಓಕೆ. ಅಷ್ಟೊತ್ತಿಗೆ ಅಪ್ಪಯ್ಯ ಮತ್ತೆ ಅಣ್ಣ ಪ್ಯಾಟಿಗೆ ಹೋಗಿ ಬಂದ್ರ. ಅಪ್ಪಯ್ಯ ಮತ್ತು ಅಣ್ಣ ಪ್ಯಾಟಿಗೆ ಹೋದಾರ ಗೋಬಿ ಮಂಚೂರಿ ತಕ ಬಂದಿರೈತೆ. ಅಮ್ಮ ಸರಿ ಬೈದ್ರಿ, ಇಷ್ಟಕ್ಕೆಲ್ಲ ಎಂತಕ್ಕೆ ತಕ ಬಂದದ್ದು, ಯಾರು ತಿಂತ್ರ ಅಂದಳಿಕೆ. ಲಾಸ್ಟಿಗೂ ಎಲ್ಲ ಗೋಬಿ ಖಾಲಿ ಆಯ್ತು ಮಾತ್ರ. ನಾವು ಬೆಂಗಳೂರಾಗಿದ್ದರೆ ರಾಧ್ಯನಿಗೆ ಔಟ್ಸೈಡ್ ತಿಂಡಿ ಎಂಥದೂ ಕೊಡೋದಿಲ್ಲ. ಅದೇ ಈಗ ಊರಿಗೆ ಬಂದ್ರ ಮೇಲೆ ಎಂಥದೆಲ್ಲ ತಿಂತಿದ್ದಳು ಕಾಣಿ. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಗೋಬಿ ಮಂಚೂರಿ ತಿಂದು ಖಾಲಿ ಮಾಡ್ದು. ಇದು ನನ್ನ ಆಂಟಿ ಅಂದ್ರೆ ಅಮ್ಮನ ತಂಗಿ. ಬಿಸಿಲಿರುವತ್ತಿಗೆ ಮಳೆ ಬಂದ್ರೆ ಸೂರ್ಯನ ವಿರುದ್ಧ ದಿಕ್ಕಗೆ ಕಾಮನ ಬಿಲ್ ಬತ್ತತ್ತಂಬ್ರೆ. ನಾನು ಕಾಂಬ ಎಲ್ಲಿ ಕಾಮನ ಬಿಲ್ ಬತ್ತತ್ತಂದಳಿ ಕಾಂತ ನಿತ್ಕೊಂಡೆ. ಆಮೇಲೆ ಅದು ನಿಜ ಅಂದಳಿ ಗೊತ್ತಾಯ್ತು. ನಿಮ್ಗೆ ತೋರ್ತಿತ್ತ ಕಣಿ ಕಾಮನ ಬಿಲ್? ಯಾರಿಗೆಲ್ಲ ಕಾಮನ ಬಿಲ್ ತೋರ್ತ ನಂಗೆ ಕಮೆಂಟ್ ಮಾಡಿ. ಸಿಟ್ಟು ಬಂದ್ರು ತಕಂತಿಲ್ಲ ಅಷ್ಟೇ. ಒಂದು ಹಾನ ಹೋಗ್ಲು ಮಾಡುದ ಮುಗಿ ಸುಳುದ ಹೋಯ್ತು. ಕೆಳಗೆ ಒಂದು ಸಣ್ಣ ಗೆದ್ದಿತ್ತು ನಮ್ದು, ಅದಕ್ಕೆ ಬೆಂಡಿ ಗಿಡ ಹಾಕಿರಂಬ್ರ. ದನ ಎಲ್ಲ ತಿನ್ಕೊಯ್ ಒಂದು ಸ್ವಲ್ಪ ಉಳ್ದಿತ್ತ, ಅದಕ್ಕೆ ಮಣ್ಣು ಹಾಕುವ ಗಿಡಕ್ಕೆಲ್ಲ ಅಂದಳಿಕ ಅಮ್ಮ ಮತ್ತು ಅಣ್ಣ ಗೆದ್ದಿಗೆ ಹೊರ. ನಾನು ಹಾಗೆ ಬೆಂಡಿ ಗಿಡ ಎಷ್ಟಕ್ಕಾಯ್ತ ಕಾಂಬಂದಳಿ ಕಣ್ಕಬಪ್ಪಂದು ಬಂದೆ. ಅಲ್ಲೇ ಒಂದು ಸಣ್ಣ ವೀಡಿಯೋ ಮಾಡಿದೆ. ನನ್ನ ಅಣ್ಣಂಗೆ ಮೊದಲಿಂದನೂ ಈ ಥರ ಎಲ್ಲ ಕೆಲಸ ಮಾಡೋದಂದ್ರೆ ಮಸ್ತ್ ಇಷ್ಟ. ಅಣ್ಣ ಈ ಕೆಲಸ ಎಲ್ಲ ಮಾಡಿದೆ ತುಂಬ ಟೈಮ್ ಆಯ್ದಿತ್ತು. ಹೆಂಗೂ ಈ ಸತಿ ಮಳೆಗಾಲದಾಗೆ ಊರಿಗೆ ಬಂದಿದ್ದ, ಎಲ್ಲ ಕೆಲಸ ಮಾಡೋಕೆ ಸಿಕ್ತು. ಬರ್ತೀರಾ ಅಲ್ಲದೆ
ಇಲ್ಲಪ್ಪ ನಾ ಎಂತ ಗಿಡವೇದ ನೋಡು ನಾಡತ್ತಪ್ಪ ಖುಷಿ ಇದೆಲ್ಲ. ರಾತ್ರಿಗೆ ರಾಧೇನಪ್ಪ ವೀಡಿಯೋ ಕಾಲ್ ಮಾಡಿರೈತೆ. ಅವಳ ಮಮ್ಮನ ಮೈ ಮೇಲೆ ಸೊಕ್ತಾ ಅಪ್ಪನ ಹತ್ರ ವೀಡಿಯೋ ಕಾಲಾಗೆ ಅಂಥದ್ದೆಲ್ಲ ಹೇಳ್ಕೊನಾಗಾಡ್ತಿದ್ದಾಳೆ. ರಾಧೇನಪ್ಪಂಗಂತೂ ಅವಳು ನೂರಿಗೆ ಕಳ್ಸೋತಿಗೆ ಅವ್ರ ಮುಖನೇ ಕಾಮ್ದಲ್ಲ ಆ ಥರ ಐತೈತೆ. ಯಾರು ಫೋನ್ ಮಾಡ್ರು ಲಾಸ್ಟಿಗಂತೂ ರಾಧೇನೇ ಬಾಯಿ ಹೇಳ್ಕವ್ರಿಗೆ. ಎಲ್ಲರೂ ನಾವು ಫೋನ್ ಕೊಡಲಿಲ್ಲ ಅಂದರೆ ಮತ್ತು ವಾಪಸ್ ಫೋನ್ ಮಾಡಿ ಇವಳಿಗೆ ಕೊಡ್ತು, ಇಲ್ಲ ಅಂದರೆ ಆಯ್ತು ಮನೆಗೆ ಗಲಾಟೆ ಅಂದರೆ ಗಲಾಟೆ. ಇವತ್ತಿನ ವೀಡಿಯೋ ಇಷ್ಟೇ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಣಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ವೀಡಿಯೋ ಕಂಡೀರಿ ಅವರಿಗೆಲ್ಲ ಥ್ಯಾಂಕ್ ಯು. ಮಾಮಿ ಕೊಡು, ಮಾಮಿಗೆ ಮಾಮಿಗೆ ಅಪ್ಲೆ ಮಾತಾಡ ಕೊಡಿ. ನನ್ ಫೋನ್ ತಗೋಯ್ತು, ಈ ಫೋನ್ ಕೊಟ್ಟಿಗೆ ಎಲ್ಲ ಒತ್ತುತ್ತ ಫೋನ್ ಒತ್ತುತ್ತ ಕೊಡ ಮಮ್ಮಿ ಕೊಡ ಫೋನ್. ಮಮ್ಮಿ ಕೂಡ ಕಾಲ್ ಮಾಡ್ತಾ ಈಗ. ಹೌದು